ದೇವರ ಸಮಾನ. ಅಂಥ ಹೆಣ್ಣು ಮಕ್ಕಳಿಗೆ ಕೈ ಮುಗಿಬೇಕೆ ಹೊರತು ಅವ್ರನ್ನ ಕೆಡಿಸಬಾರದು. ಮೂಕಾಂಬಿಕಾದೇವಿ ಭಕ್ತಳಾದ ಹುಡುಗಿಯನ್ನ ಕೆಡಿಸಿದ್ದ ಕಾರಣ ನೀವು ಆ ದೇವಿ ಕೋಪಕ್ಕೆ ಗುರಿಯಾಗಬಿಟ್ರಿ. ಯಾವ ಪುಣ್ಯ ನದಿಲಿ ಮುಳುಗಿದ್ರೂ ನಿಮ್ಮ ಪಾಪ ತೀರೋದಿಲ್ಲ, ಎಷ್ಟು ಹಣ ಖರ್ಚು ಮಾಡಿದ್ರೂ ನಿಮಗೆ ಪರಿಹಾರ ದೊರಕೋದಿಲ್ಲ. ಆಮೇಲೆ ಏನಾಯ್ತು ಹೇಳಿ? ಅವತ್ತಿನಿಂದ ರಾತ್ರಿ ಆದ್ರೆ ಆ ಕಣ್ಗಳೇ ನನ್ನನ್ನು ಹಿಂಬಾಲಿಸ್ತಾ ಇದೆ. ಯಾವುದೋ ಒಂದು ಭಯ ನನ್ನ ಹೃದಯನ ಹಿಂಡುತ್ತಾ ಇದೆ. ನಾನು ಯಾಕಾದ್ರೂ ಇಂಥ ತಪ್ಪು ಮಾಡಿದೆ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ರಾತ್ರಿ ಆದ್ರೆ ನಾನು ಏನ್ ಮಾಡ್ತೀನಿ, ಯಾತಕ್ಕೆ ಮಾಡ್ತೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಮಗೇನಾದ್ರೂ ಆ ಮೋಹಿನಿಯಿಂದ ಪ್ರಾಣಕ್ಕೆ ಅಪಾಯ ಇದೆಯಾ? ಏನ್ ಸ್ವಾಮಿ, ಯಾರಾದ್ರೂ ಮಾಟ ಮಂತ್ರ ಮಾಡಿಸಿರ್ಬಹುದಾ? ಸತ್ತು ಹೋದ ಒಂದು ಹುಡುಗಿ ಮೋಹಿನಿಯಾಗಿ ಬಂದು ನಿಮ್ಮನ್ನ ಹೆದರಿಸ್ತಿದ್ದಾಳೆ ಅಂತಂದ್ರೆ ಯಾರೋ ಆ ಕೆಟ್ಟ ಪ್ರೇತನ ನಿಮ್ಮ ಮೇಲೆ ಆವಾಹನೆ ಮಾಡಿಬಿಡುತ್ತಿದ್ದಾರೆ ಅಂತ ಅರ್ಥ. ಅದರಿಂದ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ತನ್ನ ಸಾವಿಗೆ ಕಾರಣರಾದವರ ಮೇಲೆ ಸೇಡು ತೀರಿಸ್ಕೊಳ್ಳೋ ತನಕ ಆ ಆತ್ಮಕ್ಕೆ ಶಾಂತಿ ಇಲ್ಲ. ಅದಕ್ಕೆ ಕಾರಣ ಅವಳು ಮೂಕಾಂಬಿಕೆ ಭಕ್ತಳು. ಶುಕ್ರವಾರ ತುಂಬಿದ ಅಮಾವಾಸ್ಯೆ ದಿನ ನೀವು ಅವಳ ಶೀಲಭಂಗ ಮಾಡಿದ್ರಿ, ಮತ್ತವತ್ತೇ ಅವಳ ಕೊಲೆ ಮಾಡಿದ್ರಿ. ಅದಕ್ಕೆ ಇನ್ಮೇಲೆ ಪ್ರತಿಯೊಂದು ಅಮಾವಾಸ್ಯೆನೂ ನಿಮಗೆ ಸಮಸ್ಯೆನೇ. ಎಷ್ಟು ಹಣ ಖರ್ಚಾದ್ರೂ ಸರಿ, ಈ ಅಪಾಯದಿಂದ ನಮ್ಮನ್ನ ಪಾರು ಮಾಡಬೇಕು. ನಿಮ್ಮನ್ನ ಕೈ ಮುಗಿದು ನಾನು ಕೇಳ್ಕೊತಾ ಇದ್ದೀನಿ. ಒಂದೇ ಒಂದು ದಾರಿ ಇದೆ. ದೈವ ಶಕ್ತಿ ಮುಂದೆ ಯಾವ ಶಕ್ತಿನೂ ನಿಲ್ಲಲಾರದು. ನಾಳೆನೇ ಅಮಾವಾಸ್ಯೆ. ಮಧ್ಯರಾತ್ರಿಲಿ ಹೋಗಿ ಹೂತಿಟ್ಟಿರೋ ಆ ಹುಡುಗಿ ಶವಾನ ಹೊರಕ್ಕೆ ತೆಗೆದು ಅದನ್ನ ಸುಟ್ಟು ಬಿಟ್ರೆ ನಿಮ್ಮನ್ನು ಯಾವ ಪ್ರೇತನೂ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಆಮೇಲೆ ಮಾಡಬೇಕಾಗಿರೋ ಪರಿಹಾರನ ನಾನು ನಂತರ ತಿಳಿಸ್ತೀನಿ. ನೋಡಿ, ನೀವ್ಯಾರು ಕುಡಿಯೋದೇ ಇಲ್ವಾ? ಸರಿ, ನಾನೇ ಕುಡಿಯುತ್ತೀನಿ.
ನೀವೆಲ್ಲ ಒಬ್ಬ ಗಂಡಸ್ರೇನ್ರು, ನಿಮ್ಮನ್ನ ಗಂಡಸ್ರು ಅಂತ ಕರೆಯೋದಕ್ಕೆ ನನಗೆ ನಾಚಿಕೆ ಆಗ್ತಿದೆಯಲ್ರು. ಅಲ್ಲ, ಒಬ್ಬ ಹೆಂಗಸ್ನ ನಾವು 3 ಜನ ನಿಭಾಯಿಸಕ್ ಆಗಲ್ವೇನ್ರು? ಯಾಕ್ರು ಹೆದರ್ಕೊಂಡು ಸಾಯ್ತೀರಿ? ನೋಡಿ, ಈಗ ನಿಮ್ಗೊಂದು ನಾನು ಸತ್ಯ ಹೇಳ್ತೀನಿ ಕೇಳಿ. ಆ ತಾಯಿ ಗಂಡ ನಾಯರ್ ನನ್ನ ಮಗ ನಮ್ಮ ಹತ್ರ ಹಣ ಹೊಡಿಬೇಕು ಅಂತ ಪ್ಲಾನ್ ಮಾಡಿ ಹೆಣನ ಹೊತ್ಕೊಂಡು ಹೋಗಿದ್ದಾನೆ. ಈ ವಿಷಯನೂ ತಿಳಿದೆ ಎದುರ್ಕೊಂಡು ಸಾಯ್ತಿರಲ್ರು. ನೋಡಿ, ಆ ನಾಯರ್ ಕಡೆ ನೀವು ತಿರುಗು ನೋಡಕ್ ಕೂಡ್ದು. ಹಂಗೋ ಏನಾದ್ರು ನೀವು ನೋಡಿದ್ರಿ ಏನಮ್ಮ, ಏನಾಯ್ತು ಹೇಳಮ್ಮ? ಈ ಬಡ ಅಣ್ಣ ನಿನ್ನ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾನೆ. ಅಳ್ಬೇಡಮ್ಮ, ವಿಷಯ ಏನು ಅಂತ ಹೇಳಮ್ಮ. ನೋಡಮ್ಮ, ನಾಳೆ ನಿನ್ನ ನೋಡೋದಕ್ಕೆ ಗಂಡನ ಕಡೆ ಬರ್ತಾಳೆ. ನನಗೆ ವಂಚನೆ ಮಾಡ್ಬಿಡ್ಬೇಡಮ್ಮ. ಅಣ್ಣ, ಲಕ್ಷ್ಮಿ, ನೀನು ಮದುವೆ ಮಾಡ್ಕೊಂಡು ಆ ಅಲಂಕಾರದಲ್ಲಿ ನಿನ್ನ ನೋಡ್ಬೇಕು ಅಂತಾನೆ ಈ ಜನ್ಮನ ಉಳಿಸ್ಕೊಂಡಿರೋದು. ನೀನು ಮದುವೆ ಮಾಡ್ಕೊಂಡು ಗಂಡನ ಕೈ ಹಿಡ್ಕೊಂಡು ಸಂತೋಷವಾಗಿ ಹೊರಡ್ಬೇಕು. ನಿನಗೂ ಮಕ್ಕಳಾಗಬೇಕು. ಆ ಮಕ್ಕಳ ಜೊತೆ ನಾನು ನಲಿಬೇಕು. ಆ ಮಕ್ಕಳು ನನ್ನನ್ನು ಅಣಕಿಸ್ಬೇಕು. ನಾನು ಅವ್ರನ್ನ ಗದರಿಸ್ಬೇಕು. ಇನ್ನು ಏನೇನೋ ಆಸೆಗಳನ್ನ ಇಟ್ಕೊಂಡಿದ್ದೀನಮ್ಮ. ಅಮ್ಮ, ನನ್ನ ಆಸೆಗಳನ್ನ ನಿರಾಸೆ ಮಾಡಬೇಡಮ್ಮ. ಹೇಳಮ್ಮ, ಹೇಳಮ್ಮ. For more updates, like, comment, subscribe to our channel.